ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಪ್ರಿಲಿಮ್ಸ್ ಬೂಸ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸಂಬಂಧಿತ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಸಂಸ್ಥೆಯು ರಚನೆಯಾಗಿದ್ದು 1944ರ ಬ್ರೆಟನ್ ವುಡ್ ಕಾನ್ಫರೆನ್ಸ್ನಲ್ಲಿ. ಭಾಳ ಇಂಪಾರ್ಟೆಂಟು, ಭಾಳಷ್ಟು ಸರಿ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಬ್ರೆಟನ್ ವುಡ್ ಕಾನ್ಫರೆನ್ಸ್ ಇದರ ಅಥವಾ ಈ ಸಂಸ್ಥೆಯ ಮೂಲ ಉದ್ದೇಶ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ರಾಷ್ಟ್ರಗಳು ಏನೆಲ್ಲ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಒಂದು ಎಕನಾಮಿಕ್ ಕಾನ್ಸೆಪ್ಟ್ ಆಗಿರುತ್ತದೆ. ಬಹಳ ಸಿಂಪಲ್ಲಾಗಿ ಇದನ್ನು ಹೇಳಬೇಕು ಅಂತಂದರೆ, ನಮಗೆಲ್ಲ ಗೊತ್ತು, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆಮದು ಮತ್ತು ರಫ್ತು ಮಾಡ್ತಾರೆ. ಈ ಆಮದು ಮತ್ತು ರಫ್ತಿನ ನಡುವೆ ಆಗುವಂತಹ ವ್ಯವಹಾರದಲ್ಲಿ ರಾಷ್ಟ್ರಗಳು ಏನಾದರೂ ತಮ್ಮ ಬ್ಯಾಲೆನ್ಸ್ ಶೀಟ್ ನೆಗೆಟಿವ್ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಸಹಾಯವನ್ನು IMF ಇಂದ ಮಾಡಿಕೊಡುವಂಥದ್ದು. ಈ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ರೀತಿಯ ಒಂದು ಅನುಕೂಲತೆಯನ್ನು ಮಾಡಿಕೊಡುವಂಥದ್ದು. ಯಾವೆಲ್ಲ ರಿಪೋರ್ಟ್ಸನ್ನು ಈ ಒಂದು ಸಂಸ್ಥೆ ಹೊರತರುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಬಹುದು. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಮತ್ತು ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನುವಂತಹ 2 ರಿಪೋರ್ಟ್ಸನ್ನು ಹೊರತರುತ್ತೆ ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ಳಿ.